ಮಣ್ಣನ್ನ ಫಲವತ್ತಾಗಬೇಕು ಅಂತಂದ್ರೆ ಮುಖ್ಯವಾಗಿ ನಾವು ಇವತ್ತು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು. ಒಂದು 16 ಪೋಷಕಾಂಶಗಳು ಗಿಡಕ್ಕೆ ಏನೆಲ್ಲ ಬೇಕು? ಇಲ್ಲ ನೋಡಿ, ಒಂದು ಗಿಡ ಯಾವುದೇ ಒಂದು ಗಿಡ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಆದ ಒಂದು ಸಾರಾಂಶಗಳು ಬೇಕಾಗುತ್ತೆ. ಮಣ್ಣಿನಲ್ಲಿ ಸಹಜವಾಗಿ ಎಲ್ಲಾ ತರ ಪೋಷಕಾಂಶಗಳು ಮಣ್ಣಲ್ಲಿ ಇರುತ್ತೆ. ನಾವು ಮಣ್ಣಲ್ಲಿ ಏನು ಇಲ್ಲ ಅಂತ ಅನ್ನಕ್ಕಾಗಲ್ಲ. ಪ್ರತಿಯೊಂದು ಮಣ್ಣಲ್ಲೂ ಕೂಡ ನಮಗೆ ಈ ಪೋಷಕಾಂಶಗಳು ಏನಿರುತ್ತೆ, ಈಗ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಮಣ್ಣಲ್ಲಿ ಇರ್ತದೆ. ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು? ಮೈಕ್ರೋ ಇದು ಸರ್, ಸೆಕೆಂಡರಿ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ನಮಗೆ ಭೂಮಿಗೆ ಬೇಕಾಗದಂತ ಪ್ರಥಮ ಪೋಷಕಾಂಶಗಳು ಅಂತ ಕರಿತೀವಿ, ಮತ್ತೆ ಮಧ್ಯಮ ಪೋಷಕಾಂಶಗಳು ಅಂತ ಕರಿತೀವಿ, ಮತ್ತೆ ನಮಗೆ ಅದು ಮತ್ತೆ ಮೈಕ್ರೋ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾಗಿ ನಾವು NPK ಅಂತ ಕರಿತೀವಿ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂತ ಕರಿತೀವಿ. ಈ ತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಳು ಭೂಮಿಲಿ ಆಲ್ರೆಡಿ ಇರ್ತದೆ, ಅಂದ್ರೆ ಮಣ್ಣಿನಲ್ಲಿ ಇರ್ತದೆ. ಸೊ ನಾವೇನ್ ಆಗುತ್ತೆ ಅಂತಂದ್ರೆ ಅತಿಯಾದ ಇವತ್ತು ರಸಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಸೊ ನಮ್ಮಲ್ಲಿ ಇರೋಂತ ನ್ಯೂಟ್ರಿಯೆಂಟ್ಸ್ ಕೆಲವೊಂದು ನ್ಯೂಟ್ರಲ್ ಆಗಿರ್ತದೆ, ಕೆಲವೊಂದು ಕಡಿಮೆ ಆಗಿರುತ್ತೆ. ಸೊ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಮಾತ್ರ ಇವತ್ತು ಮಣ್ಣು ಫಲವತ್ತಾಗಿರ್ತದೆ. ಸೊ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ತರ ನೀವು ಅದನ್ನ ಮಣ್ಣನ್ನ ಫಲವತ್ತಾಗಬೇಕು ಅಂತಂದ್ರೆ ಮುಖ್ಯವಾಗಿ ನಾವು ಇವತ್ತು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಬೇಕು.